ಹಾಯ್ ಹಲೋ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು PM ಕಿಸಾನ್ ಸ್ಕೀಮ್ ಅದ್ರ ಬಗ್ಗೆ ಕೋಟ್ಯಾಂತರ ಜನರಿಗೆ ಒಂದು ರೈತರಿಗೆ ದೊಡ್ಡ ಸುದ್ದಿ ಅಂತಾನೆ ಅನ್ಬೋದು. PM ಕಿಸಾನ್ ಸ್ಕೀಮ್ ಕೋಟ್ಯಾಂತರ ರೈತರಿಗೆ ದೊಡ್ಡ ಸುದ್ದಿ, ಇದೊಂದು ಸಂಭ್ರಮದ ಸುದ್ದಿ ಅಂತಾನೆ ಹೇಳ್ಬೋದು. ನೋಡೋಣ ಬನ್ನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ದೇಶದ ಕೋಟ್ಯಾಂತರ ರೈತ ಬಾಂಧವರೇ, ನಿಮಗೊಂದು ಪ್ರಮುಖ ಸುದ್ದಿ. ಕೇಂದ್ರ ಸರ್ಕಾರದ ನೆಚ್ಚಿನ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಮುಂದಿನ ಕಂತಿಗಾಗಿ ನೀವೆಲ್ಲರೂ ಕಾಯುತ್ತಿದ್ದೀರಿ ಎಂಬುದು ನಮಗೆ ಗೊತ್ತು. ಪ್ರತಿ 4 ತಿಂಗಳಿಗೊಮ್ಮೆ ನಿಮ್ಮ ಖಾತೆಗೆ ನೇರವಾಗಿ 2,000 ರೂಪಾಯಿ ಜಮಾ ಮಾಡುವ ಈ ಯೋಜನೆ ರೈತರಿಗೆ ದೊಡ್ಡ ಆರ್ಥಿಕ ಆಸರೆಯಾಗಿದೆ. ಈಗಾಗಲೇ 19ನೇ ಕಂತಿನ ಹಣ ಫೆಬ್ರವರಿಯಲ್ಲಿ ರೈತರ ಖಾತೆ ಸೇರಿದೆ. ಈಗ ಎಲ್ಲರ ಚಿತ್ತ 20ನೇ ಕಂತಿನ ಮೇಲೆ. ಮೂಲಗಳ ಪ್ರಕಾರ ಜೂನ್ ತಿಂಗಳ ಕೊನೆಯಲ್ಲಿ ಅಥವಾ ಜುಲೈ ಆರಂಭದಲ್ಲಿ ಸರ್ಕಾರವು ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಆದರೆ ಸರ್ಕಾರದ 2,000 ಹಣ ನಿಮ್ಮ ಖಾತೆಗೆ ಬರುವುದಕ್ಕೂ ಮುನ್ನ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸರ್ಕಾರವು ನಿಯಮಗಳನ್ನು ಕಟ್ಟುನಿಟ್ಟುಗೊಳಿಸಿದ್ದು, ಈಗ ನಾವು ಹೇಳುವ ಈ 4 ಕೆಲಸಗಳನ್ನು ನೀವು ಪೂರ್ಣಗೊಳಿಸದಿದ್ದರೆ ನಿಮ್ಮ ಕಂತಿನ ಹಣ ಖಂಡಿತವಾಗಿ ನಿಮ್ಮ ಕೈ ತಪ್ಪಿ ಹೋಗಬಹುದು. ನೋಡೋಣ ಬನ್ನಿ. ಮೊದಲನೆಯ ಕೆಲಸ ಅಂದ್ರೆ KYC ಕಡ್ಡಾಯವಾಗಿದೆ. ಇದು ಎಲ್ಲಕ್ಕಿಂತ ಪ್ರಮುಖವಾದ ಕೆಲಸ. ಸರ್ಕಾರವು KYC ಮಾಡಿಸುವುದನ್ನು ಕಡ್ಡಾಯಗೊಳಿಸಿದೆ. ಒಂದು ವೇಳೆ ನೀವು ಇನ್ನೂ ಇದನ್ನು ಮಾಡಿಸದಿದ್ದರೆ ನಿಮ್ಮ ಹಣ ಬರುವುದು ಡೌಟ್. ತಕ್ಷಣವೇ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ PM ಕಿಸಾನ್ ಅಧಿಕೃತ ಪೋರ್ಟಲ್ನಲ್ಲಿ ನೀವೇ ಆನ್ಲೈನ್ ಮೂಲಕ KYC ಪೂರ್ಣಗೊಳಿಸಬಹುದಾಗಿದೆ. ಇನ್ನು ಎರಡನೆಯ ಕೆಲಸ ಅಂದರೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಾ ಅಥವಾ ಇಲ್ವಾ ನೋಡ್ಕೊಳ್ಳಿ. PM ಕಿಸಾನ್ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಹೀಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದು ಅತ್ಯಗತ್ಯವಾಗಿದೆ. ಒಂದು ವೇಳೆ ಲಿಂಕ್ ಆಗದಿದ್ದರೆ ಹಿಂದೆ ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ಈ ಕೆಲಸ ಇವತ್ತೇ ಮುಗಿಸಿ. ಇನ್ನು ಮೂರನೇದಾಗಿ ಜಮೀನಿನ ದಾಖಲೆಗಳು ಸರಿಯಾಗಿ ಇವೆ ಅಥವಾ ಇಲ್ಲವೇ ನೋಡಿಕೊಳ್ಳಿ. ನಿಮ್ಮ ಜಮೀನಿನ ದಾಖಲೆಗಳು ಪಹಣಿ RTC ಸರ್ಕಾರದ ಡೇಟಾಬೇಸ್ನಲ್ಲಿ ಸರಿಯಾಗಿ ನಮೂದಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಹೆಸರಿನಲ್ಲಿರುವ ಜಮೀನಿನ ಮಾಹಿತಿ ಸ್ಪಷ್ಟವಾಗಿರಬೇಕು. ಇದರಲ್ಲಿ ಏನಾದರೂ ಗೊಂದಲವಿದ್ದರೆ ಕಂತು ರದ್ದಾಗಬಹುದು. ಇನ್ನು ಕೊನೆಯದಾಗಿ 4ನೇ ಕೆಲಸ, ನಿಮ್ಮ ಹೆಸರು ಎಲ್ಲ ಕಡೆ ಒಂದೇ ರೀತಿ ಇದೆಯೇ ಅಥವಾ ಅದರಲ್ಲಿ ಏನಾದರೂ ದೋಷಗಳಿದ್ದರೆ ಹಿಂದೆ ಸರಿಪಡಿಸಿಕೊಳ್ಳಿ. ಇದು ಸಣ್ಣ ವಿಷಯದಂತೆ ಕಂಡರೂ ಬಹಳಾನೇ ಮುಖ್ಯವಾಗಿದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು, ಬ್ಯಾಂಕ್ ಪಾಸ್ಬುಕ್ನಲ್ಲಿರುವ ಹೆಸರು ಮತ್ತು PM ಕಿಸಾನ್ಗೆ ಅರ್ಜಿ ಸಲ್ಲಿಸುವಾಗ ನೀಡಿದ ಹೆಸರು, ಹೀಗೆ ಎಲ್ಲದರಲ್ಲೂ ಒಂದೇ ರೀತಿ ಇರಬೇಕು. ಒಂದೇ ಒಂದು ಅಕ್ಷರ ತಪ್ಪಿದ್ದರೂ ಕೂಡ ಹಣವನ್ನು ತಡೆ ಹಿಡಿಯಲಾಗುತ್ತದೆ. ಯಾರಿಗೆಲ್ಲ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂತ ಅನ್ನೋದಾದ್ರೆ, ತಿಂಗಳಿಗೆ 10,000ಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುತ್ತಿರುವವರು, ಆದಾಯ ತೆರಿಗೆ ಪಾವತಿಸುವವರು, ಇನ್ಕಮ್ ಟ್ಯಾಕ್ಸ್ ಫಿಲ್ಟರ್ಸ್, ವಕೀಲರು, ವೈದ್ಯರು, ಇಂಜಿನಿಯರ್ಗಳು, ಇವರಂತ ವೃತ್ತಿಪರರು. ಕೊನೆಯದಾಗಿ ಹೇಳೋದಾದ್ರೆ 20ನೇ ಕಂತಿನ ಹಣ ಯಾವುದೇ ಸಮಯದಲ್ಲಿ ಬಿಡುಗಡೆ ಆಗಬಹುದು. ಆದ್ದರಿಂದ ಈ ನಾ ಹೇಳಿದ 4 ಕೆಲಸಗಳನ್ನು ತಡ ಮಾಡದೆ ಇವತ್ತೇ ಪೂರ್ಣಗೊಳಿಸಿ. ಸರ್ಕಾರದ ಆರ್ಥಿಕ ನೆರವು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗೆ ಬರುವುದನ್ನು ಖಚಿತಪಡಿಸಿಕೊಳ್ಳಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಎಲ್ಲಾ ತರಹದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಷಯ ಶೇರ್ ಮಾಡಿ. ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಕಳಿಸಿ, ರಿಪ್ಲೈ ಮಾಡ್ತೀವಿ. ಧನ್ಯವಾದಗಳು.